ಯಾರ ಕಣ್ಣಿಗೆ ಬೇಕಾದ್ರೂ ಮಣ್ಣೆರ್ಚಬಹುದು, ಆದ್ರೆ ಆ ದೇವರ ಕಣ್ಣಿಗೆ ಮಣ್ಣೆರ್ಚೋಕೆ ಯಾವನಿಂದನೂ ಸಾಧ್ಯ ಇಲ್ಲ. ಅವನೇನಾದ್ರೂ ಚಡಿ ಕೊಟ್ಟ ಅಂದ್ರೆ ಕಣ್ಗೂ ಕಾಣಲ್ಲ, ಶಬ್ದನೂ ಕೇಳಲ್ಲ. ನಮಸ್ಕಾರ ಸ್ನೇಹಿತರೆ, ಮೊನ್ನೆ ನಾವು ಒಂದು ಕೃಷ್ಣರಾಜಪುರದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಈ ಬ್ರಿಡ್ಜಿನ ಸುತ್ತ ಏನು ಗಿಡ ಮರಗಳು ಬೆಳ್ಕೊಂಡಿದೆ ಅಂತೇಳಿ ಇವತ್ತು GB ಅಧಿಕಾರಿಗಳು ಅರಣ್ಯ ಇಲಾಖೆ ಜಂಟಿಯಾಗಿ ಈ ಕೆಲಸ ಮಾಡಿದ್ದಾರೆ. ಈ ಕೆಲಸ ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆ ನನ್ನ ತಲೆ ಮೇಲ್ಗಡೆ ಬಂದ್ಬಿಟ್ಟು ಈ ಕಟ್ ಮಾಡಿರೋದು ಕಾಣಿಸ್ತಾ ಇದೆ. ಇದು ಎಂಥ ಕೆಲಸ ಮಾಡಿದ್ದಾರೆ ಅಂದರೆ, ಒಂದು ಗಾದೆ ಇದೆ ಕನ್ನಡದಲ್ಲಿ, ಮೇಲ್ಮೇಲೆ ಮಾಡ್ತೀನಿ ಏನು ಕೊಡ್ತೀಯ ಗೌಡ ಅನ್ನೋ ಥರ ಕೆಲಸ ಮಾಡಿದ್ದಾರೆ. ನಾವು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ಈ ವಿಡಿಯೋ ತಲುಪಲಿ ಅಂತೇಳಿ ನಾವು ಕಳೆದ ಬಾರಿ ನಾವು ಗಿಡ ಸಮೇತನೇ ನಾವು ವಿಡಿಯೋ ಮಾಡಿದ್ದೀವಿ. ಇವತ್ತು ಅದೇ ಉಪಮುಖ್ಯಮಂತ್ರಿಗಳಿಗೆ ಮತ್ತು DK ಮೋಹನ್ ಬಾಬುರವ್ರಿಗೆ ಮತ್ತು ಪೂರ್ಣಿಮಾ ಅವರಿಗೆ ಮತ್ತು ನಮ್ಮ ಇಲ್ಲಿನ MLA ಬಸವರಾಜಣ್ಣವ್ರಿಗೆ ಮತ್ತೆ ತಲುಪಲಿ ಅಂತ ನಾವು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಈ ಮೈಗಳ್ರು GB ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಮೈಗಳ್ರು ನೀವು ಮಾಡಿರ್ತಕ್ಕಂಥ ಕೆಲಸ ಮೇಲ್ಮೇಲೆ ಕಟ್ ಮಾಡಿ ಗೂಡಗಳು ಕಟ್ ಮಾಡಿದೆ, ಅದಕ್ಕೆ ಒಂದು ಲಿಕ್ವಿಡ್ ಕೂಡ ಹಾಕ್ದೆ ಈ ಥರ ಬ್ರಿಡ್ಜು ಸುತ್ತೂ ಕಟ್ ಮಾಡಿ ಹೋಗಿದ್ದಾರೆ. ನೋಡ್ತಾ ಇರ್ಬೋದು ನಿಮಗೆ ಆ ಒಂದು ಬುಡಗಳು ಎಷ್ಟು ಬೆಳೆದು ಆಚೆಗಡೆ ಬಂದು ಬೇರುಗಳೆಲ್ಲ ಆಚೆಗಡೆ ಬಂದಿದೆ. ಈ ಒಂದು ಬುಡದ ಪರಿಣಾಮವಾಗಿ ಇಲ್ಲೆಲ್ಲ ಬಿರುಕುಗಳು ಬಿಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದಕ್ಕೆ ಒಂದು ಗಿಡ ಸಾಯೋ ಥರ ಈ ಒಂದು ಲಿಕ್ವಿಡನ್ನು ಹಾಕಿ ಇದನ್ನು ಕಟ್ ಮಾಡಬೇಕು ಮತ್ತೆ ಅಂತೇಳಿ ಮತ್ತೆ ನಾವು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ. ನಾವು ಯಾಕೆ ಪ್ರಭಾವಿ ವ್ಯಕ್ತಿಗಳಿಗೆ ನಾವು ಹೆಸರನ್ನು ನಾವು ಬಳಸಿದಂದರೆ ಅವ್ರವ್ರಿಗೂ ಈ ವಿಡಿಯೋವನ್ನು ತಲುಪಲಿ, ಈ ಗಿಡ ಕಟ್ ಮಾಡಲಿ ಅಂತೇಳಿ ಕಳೆದ ಬಾರಿ ನಾವು ವಿಡಿಯೋ ಮಾಡಿದ್ವಿ. ಈಗ ಅದೇ ವಿಡಿಯೋ ಅವ್ರವ್ರಿಗೂ ತಲುಪಿ ಮೇಲ್ಮೇಲೆ ಏನು ಕೊಡ್ತೀಯ ಗೌಡ ಅಂತ ಆ ರೀತಿಯಾದಂಥ ಕೆಲಸ ಮಾಡಿದ್ದಾರೆ ಅಲ್ವಾ? ನಮ್ಮ ಸಂತೋಷ್ ಅವರು ಹೇಳ್ತಾರೆ, ಕೇಳಿ. ಹೌದು, ನೀವೆಲ್ಲ ನೋಡಿರೋ ಪ್ರಕಾರ ಇಲ್ಲಿ ಮರದ ಏನು ಕಾಣಿಸ್ತಾ ಇದೆ ಇಲ್ಲಿ, ಅದು ಬುಡ ಸಮೇತ ಹಾಗೆ ಬೆಳ್ಕೊಂಬಂದಿದೆ. ಇದು ಇನ್ನು ಕೆಲವು ಒಂದು 3-4 ದಿನ ಇಲ್ಲ ಒಂದು ವಾರದ ನಂತರ ಮತ್ತೆ ಚಿಗುರಿ ಮತ್ತೆ ಬ್ರಿಡ್ಜ್ಗೆ ಹಾನಿಯಾಗುವ ಸಂಭವ ತುಂಬ ಜಾಸ್ತಿ ಇದೆ. ಆದ ಕಾರಣ ಇದನ್ನು ಅದು ಏನು ಲಿಕ್ವಿಡ್ ಬರುತ್ತೆ ಮತ್ತು ಗಿಡ ಬೆಳೆದೇ ಇರೋ ರೀತಿ ಆ ಲಿಕ್ವಿಡನ್ನು ಸಿಂಪಡಿಸಿ ಸಂಪೂರ್ಣವಾಗಿ ಗಿಡಗಳನ್ನು ನಾಶ ಮಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊತೀವಿ. ಯಾಕಂದರೆ ಕೃಷ್ಣರಾಜಪುರದಲ್ಲಿ ಇದು ಲಕ್ಷಾಂತರ ಜನರು ಓಡಾಡುವಂಥ ಈ ಒಂದು ಬ್ರಿಡ್ಜು, ಈ ಬ್ರಿಡ್ಜಿನ ಕಳಕಳಿ ನಮ್ಮೆಲ್ಲರದ್ದು ಹೊಣೆ, ಸಾರ್ವಜನಿಕರ ಹೊಣೆ. ಹಾಗಾಗಿರೋದ್ರಿಂದ ನಾವು ಕೂಡ ಮನವಿಗಳನ್ನು ಕೊಟ್ಟಿದ್ದೀವಿ, ವಿಡಿಯೋಗಳನ್ನು ಮಾಡಿದ್ದೀವಿ. ಪದೇ ಈ ಥರ ವಿಡಿಯೋಗಳು ಮನವಿಗಳನ್ನು ಕೊಟ್ಕೊಂಡಿರೋಕ್ಕಾಗುತ್ತಾ? ನಾವು ದಯವಿಟ್ಟು ಏನು ನಾವು ಹೆಸರನ್ನು ಬಳಸಿದ್ದೀವಿ ಮತ್ತೊಮ್ಮೆ ನಿಮ್ಮವರೆಗೂ ಈ ವಿಡಿಯೋ ತಲುಪಿದ್ರೆ ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಕೆಲಸ ಅಧಿಕಾರಿಗಳಿಗೆ ಸೂಚಿಸಿ ಅಂತೇಳಿ ಈ ಮುಖಾಂತರ ನಾನು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.